ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು 7 ಮಂತ್ ಬೇಬಿ ಸೆರ್ಲಾಕ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾನು ಪೋಹಾ ಸೆರ್ಲಾಕ್ ಅಥವಾ ಅವಲಕ್ಕಿ ಸೆರ್ಲಾಕ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂಥರ ಪೋಹಾ ಸೆರ್ಲಾಕ್ ಟ್ರಾವೆಲ್ ಫ್ರೆಂಡ್ಲಿ ಸೆರ್ಲಾಕ್ ಅಂತ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ಒಂದು 5-6 ಗೋಡಂಬಿ, 5-6 ಬಾದಾಮಿ, ಒಂದು 4 ಪಿಸ್ತಾ ತೊಗೊಂಡಿದ್ದೀನಿ. ಮೊದಲು ಚೆನ್ನಾಗಿ ಅವಲಕ್ಕಿನ ಒಂದು ಸ್ವಲ್ಪ 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅವಲಕ್ಕಿನ ಹುರ್ಕೋಬೇಕು. ಈ ಅವಲಕ್ಕಿಯಿಂದ ಹೆಲ್ತ್ ಬೆನಿಫಿಟ್ಸ್ ಏನಪ್ಪ ಮಕ್ಕಳಿಗೆ ಅಂದರೆ ಇದರಲ್ಲಿ ವಿಟಮಿನ್, ಮಿನರಲ್ಸ್, ಐರನ್, ಕ್ಯಾಲ್ಶಿಯಂ ಎಲ್ಲ ಹೇರಳವಾಗಿರುತ್ತೆ. ಮತ್ತು ಇದು ಬೇಬಿ ಓವರಾಲ್ ಹೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಯೂಶಲಿ 1 ವರ್ಷದೊಳಗಡೆ ಮಕ್ಕಳಿಗೆ ಐರನ್ ಕಂಟೆಂಟ್ ತುಂಬಾ ಬೇಕಾಗಿರುತ್ತೆ ಅವರ ಡೆವಲಪ್ಮೆಂಟಿಗೆ. ಈ ಪೋಹಾ ಅದಕ್ಕೆ ಒಳ್ಳೆಯದು ಅಂತ ನಾವು ಹೇಳ್ಬೋದು. 5-10 ನಿಮಿಷ ಚೆನ್ನಾಗಿ ಅವಲಕ್ಕಿನ ಒಂದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಕೊಂಡಿರೋದನ್ನ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತು ನೆಕ್ಸ್ಟು ನಾನು ಡ್ರೈ ಫ್ರೂಟ್ಸ್ನ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋತೀನಿ. ಡ್ರೈ ಫ್ರೂಟ್ಸಿಂದ ಏನು ಹೆಲ್ತ್ ಬೆನಿಫಿಟ್ಸ್ ಮಕ್ಕಳಿಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಡ್ರೈ ಫ್ರೂಟ್ಸಲ್ಲಿ ಫೈಬರ್ ಅಂಶ ಇರೋದ್ರಿಂದ ಅದು ಮಕ್ಕಳು ಡೈಜೆಷನ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತಿದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಇದರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಎನರ್ಜಿನ ಕೊಡುತ್ತೆ. ಹಾಗೂ ಇದರಲ್ಲಿ ಹೇರಳವಾಗಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ. ಮತ್ತು ಈ ಐರನ್ ಕಂಟೆಂಟಿಂದ ಅವ್ರಿಗೆ ಅನೇಮಿಯಾ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಇದು ಇಮ್ಯುನಿಟಿನ ಕೊಡುತ್ತೆ ಮಕ್ಕಳಿಗೆ. ಮತ್ತು ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ. ಸೊ ಈ ಓವರಾಲ್ ಹೆಲ್ತ್ ಬೆನಿಫಿಟ್ಸಿಂದ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ನೀವು ಯಾವುದೇ ಸೆರ್ಲಾಕ್ ಮಾಡಿಕೊಂಡ್ರೂ ಅದರಲ್ಲಿ ಒಂದು 5-6 ಡ್ರೈ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಿ. ಮತ್ತೀಗ ನಾನು 2 ಹುರ್ಕೊಂಡಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋತೀನಿ. ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ ಈಗ ಪೌಡರ್ ಆಗಿದೆ. ನೋಡಿ ಮುಟ್ಟಿದ್ರೆ ಒಂಥರ ಸ್ಮೂತಾಗಿ ಇರಬೇಕು. ಅಷ್ಟು ಚೆನ್ನಾಗಿ ಅದನ್ನು ಪೌಡರ್ ಮಾಡ್ಕೋಬೇಕು. ಸೊ ಫಸ್ಟು ರೌಂಡಲ್ಲಿ ನಾನು ಪೌಡ್ರು ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇನ್ನೊಂದು ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ ನೆಕ್ಸ್ಟ್ ಸಲ ಇನ್ನೊಂಚೂರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಒಂದು ಸ್ವಲ್ಪ 1 ಅವರ್ 2 ಅವರ್ ಚೆನ್ನಾಗಿ ಆರಿದ್ಮೇಲೆ ನೆಕ್ಸ್ಟು ಅದನ್ನು ಜರಡೆ ತಗೊಂಡು ಹಸಿ ಹಿಡಿತಾರಲ್ವ ಆ ಜರಡೆ ತಗೊಂಡು ನೀಟಾಗಿ ಜರಡೆನ ಹಿಡ್ಕೋಬೇಕು. ಯಾಕಂದರೆ ಅದು ಸ್ಮೂತಾಗಿರಬೇಕು ಮಕ್ಕಳಿಗೆ. ಏನೇ ಸೆರ್ಲಾಕ್ ತಿನ್ನಿಸ್ಬೇಕಾದ್ರೂ ಅದು ಸಾಲಿಡ್ ಅಂಶ ಇರಬಾರ್ದು. ಯಾಕಂದರೆ ಅವ್ರ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಪೂರ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲ ಜರಡೆ ಇಟ್ಕೊಂಡು ಒಂದು ದಿನ ನೈಟ್ ಫುಲ್ಲು ಆರೋದಕ್ಕೆ ಬಿಟ್ಟು ಅದನ್ನು ಒಂದು ಕಂಟೈನರ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 3-4 ತಿಂಗಳು ನೀವು ಯೂಸ್ ಮಾಡ್ಬೋದು ಮಕ್ಕಳಿಗೆ ಸೆರ್ಲಾಕ್ ಕೊಡೋದಕ್ಕೆ. ಥ್ಯಾಂಕ್ ಯು.